ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಡಿಸಿ ಕಚೇರಿ ಮುಂದೆ ಕಳೆದ 155 ದಿನಗಳಿಂದ ಜಂಗಕೋಟೆ ಜಮೀನು ಕಳೆದುಕೊಳ್ಳುತ್ತಿರುವ ರೈತರು ಬಲವಂತವಾಗಿ ಭೂಸ್ವಾಧೀನ ಕೈಬಿಡಿ, ಕೃಷಿ ಭೂಮಿ ಕೈಗಾರಿಕೆಗೆ ನೀಡಲ್ಲ ಎಂದು ಅನಿರ್ದಿಷ್ಟ ಧರಣಿಯಲ್ಲಿ ಕುಳಿತಿರುವ ರೈತರನ್ನು ಬೆಂಬಲಿಸಿ ಇಂದು ಜಂಗಮಕೋಟೆ 13 ಹಳ್ಳಿಗಳ ಸಮೀಪದಿಂದ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದ ಕೆಆರ್ಎಸ್ ಪಕ್ಷ, ರಾಜ್ಯ ರೈತ ಸಂಘ ಹಾಗೂ ಇತರೆ ಸಂಘಟನೆಗಳೊಟ್ಟಿಗೆ ಸಾವಿರಾರು ರೈತರು ಜಿಲ್ಲಾಡಳಿತ ಭವನದಡಿಗೆ ಬೆಂಬಲಿಸಿದರು. ಅರಿಶಿಣ ಸಮವಸ್ತ್ರ ತೊಟ್ಟು ಹಸಿರು ಟವಲು ಹೆಗಲ ಮೇಲೆ ಹಾಕಿಕೊಂಡು ನೀಲಿ ಬಾವುಟಗಳ ಸಮೇತ ಬೈಕ್ ಸವಾರರು ಸಾಗಿ ಬಂದ ಸಾಗರೋಪಾದಿ ಬೈಕ್ಗಳ ಸೌಂಡ್ಗೆ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತವರೆಗೂ ಸಿಂಹ ಗರ್ಜನೆ ಮಾಡುವಂತೆ ಕೇಳಿಸುತ್ತಿತ್ತು. ಧರಣಿಯಲ್ಲಿ ಪಾಲ್ಗೊಂಡ ನಂತರ ಮಾತನಾಡಿದ ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷ ರವಿಕೃಷ್ಣ ರೆಡ್ಡಿ, ರೈತರ ತಾಳ್ಮೆಗೂ ಒಂದು ಮಿತಿ ಇದೆ. ನಮ್ಮದು ಕೃಷಿ ಭೂಮಿ, ಅದರಲ್ಲೇ ಜೀವನ, ಅದನ್ನು ಕೈಗಾರಿಕೆಗೊಳಿಸಿ ಬೀದಿ ಪಾಲು ಮಾಡಬೇಡಿ ಎಂದು ಕಳೆದ 150 ದಿನಗಳಿಂದ ಧರಣಿ ನಡೆಸುತ್ತಿದ್ದರೂ ಕಣ್ಣು ಕಿವಿ ಮುಚ್ಚಿದ ಸರ್ಕಾರಕ್ಕೆ ಕೇಳಿಸುತ್ತಿಲ್ಲ. ರಿಯಲ್ ಎಸ್ಟೇಟ್ ಏಜೆಂಟ್ ರೀತಿ ವರ್ತಿಸುತ್ತಿರುವ ಕೆಐಡಿಬಿ ರಾಜ್ಯ ಉದ್ದಗಲಕ್ಕೂ ಎಲ್ಲೆಲ್ಲಿ ರೈತರ ಫಲವತ್ತಾದ ಭೂಮಿ ಇದೆ ಅದಕ್ಕೆ ಕಣ್ಣಾಕಿ ಕದಿಯುತ್ತಿದೆ. 2830 ಎಕರೆ ಜಮೀನು ಕಬಳಿಸಿ ಏನು ಮಾಡುತ್ತೀರಿ? ಈಗಾಗಲೇ ಇದೇ ಜಿಲ್ಲೆ ಮಸ್ತೇನಹಳ್ಳಿ ಬಳಿ 3000 ಎಕರೆ ಜಮೀನು ಪಡೆದು 13 ವರ್ಷ ಆದರೂ 3 ಫ್ಯಾಕ್ಟ್ರಿ ಕಟ್ಟಿಲ್ಲ. ಬಿಡದಿಯಲ್ಲೂ ಇದೇ ಸ್ಥಿತಿ ಬಂದೊದಗಿದೆ. ತಾಳ್ಮೆ ಕೆಣಕಿ ಬಲಿಯಾಗಬೇಡಿ ಎಂದು ಎಚ್ಚರಿಕೆ ನೀಡಿದ ಅವರು, ನಾವಿಲ್ಲಿ ಪರಕೆ ತೋರಿದ್ವಿ, ಬಿಡದಿಯಲ್ಲಿ ಅಧಿಕಾರಿಗಳಿಗೆ ಪರಕೆಯಲ್ಲೇ ಹೊಡೆದರು. ಈಗ ನಾವು ಒನಕೆ ಕೈಗೆ ಎತ್ತಿಕೊಳ್ತೇವೆ. ನಾಳಿನ ಪರಿಸ್ಥಿತಿ ಏನಾಗುತ್ತೋ ನೀವೇ ಊಹಿಸಿ. ಕಾನೂನು ಕೈಗೆತ್ತಿಕೊಳ್ಳುವ ಮೊದಲು ಕೈಗಾರಿಕೆ ಬಿಡಿ, ರೈತರ ಕೈಗೆ ಭೂಮಿ ಕೊಡಿ ಎಂದು ಎಚ್ಚರಿಕೆ ನೀಡಿದರು. ರೈತರ ತಾಳ್ಮೆಗೂ ಒಂದು ಮಿತಿ ಇದೆ ಮತ್ತು ಅದು ತಾಳ್ಮೆಯನ್ನ ಮೀರುವ ಹಂತಕ್ಕೆ ಬರ್ತಾ ಇದೆ ಅನ್ನೋದನ್ನ ರಾಜ್ಯ ಸರ್ಕಾರ ಗಮನಿಸಬೇಕು. ವಿಶೇಷವಾಗಿ ಇಲ್ಲೇ ನಮ್ಮ ಕಣ್ಮುಂದೆ ಇರುವಂತಹ ಜಿಲ್ಲಾಡಳಿತ ಅದನ್ನ ಗಮನಿಸಿ ಸೂಕ್ತವಾದ ವರದಿಗಳನ್ನ ಸಲ್ಲಿಸಿ ಈ ಕೂಡಲೇ ಅನಗತ್ಯವಾದಂತಹ ರೈತರ ಭೂಮಿಯನ್ನ ಕೊಳ್ಳೆ ಹೊಡೆಯೋದಿಕ್ಕೆ ದಲ್ಲಾಳಿ ಕೆಲಸ ಮಾಡ್ತಾ ಇರುವಂತಹ ಕೆಡಿಬಿಎನ್ ಭೂಸ್ವಾಧೀನ ಮಾಡ್ಕೊಳಕ್ ಹೋಗಿದೆ. ಆ ಇಡೀ ಪ್ರಕ್ರಿಯೆಯನ್ನ ಈ ಕೂಡಲೇ ಕೈ ಬಿಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ರು, ಇಲ್ಲಿ ಪರಕೆ ತೋರಿಸಿದ್ವಿ, ನಾವು ಪರಕೆ ಹೊಡಿಲಿಲ್ಲ, ಪರಕೆ ತೋರಿಸಿದ್ವಿ, ಆದ್ರೆ ಅದ್ರ ಪರಿಣಾಮ ಏನಾಯ್ತು? ಬಿಡದಿನಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಪರಕೆಯಲ್ಲಿ ಹೊಡೆದ್ರು. ಹಳ್ಳಿ ಹೆಣ್ಣು ಮಕ್ಕಳು ಅವರ ಭೂಮಿಯನ್ನ ಮೆಷರ್ ಮಾಡೋದಕ್ಕೆ ಬಂದಿರೋರಿಗೆ ಅಂತ ಹೇಳಿ. ಅದೇ ತರಕಲ್ಲಿ ನಾವು ಒನಕೆ ಹಿಡ್ಕೊಳ್ತೀವಿ, ಮುಂದಿನ ಸಲಕ್ಕೆ ಒನಕೆ ಹಿಡ್ಕೊಂಡು ನಡು ಮುರಿತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತಳ್ಳಿ ಬೈರೇಗೌಡ ಮಾತನಾಡಿ, ಜಂಗಮಕೋಟೆ 13 ಹಳ್ಳಿಗಳ ಸ್ಥಳದಿಂದಲೇ ಇಂದು ಕೆಆರ್ಎಸ್ ಪಕ್ಷದ ಸಹಕಾರದಿಂದ ಬೈಕ್ ರ್ಯಾಲಿ ನಡೆಸಿದ್ದೇವೆ. ಕೆಐಡಿಬಿಗೆ ಇದು ಕೊನೆಯ ಎಚ್ಚರಿಕೆ. ನಿಮ್ಮ ಆದೇಶವನ್ನು ಜಿಲ್ಲಾಡಳಿತ ಧಿಕ್ಕರಿಸಿದೆ. ಇನ್ನಷ್ಟು ಸಂಘಟನೆಗಳು ಜೊತೆಗೂಡಿ ಉಗ್ರ ಹೋರಾಟ ಎದುರಿಸುವ ಮುನ್ನ ಪಹಣಿಗಳಿಂದ ಕೆಐಡಿಬಿ ಹೆಸರು ತೆಗೆದು ಡಿನೋಟಿಫಿಕೇಶನ್ ವಾಪಸ್ಸು ಪಡೆಯಿರಿ. ಈಗಾಗಲೇ ನೀವೇ ನಮಗೆ ನೀಡಿದ ಆಶ್ವಾಸನೆ ಜಾರಿ ಮಾಡಿ ಎಂದು ಜಿಲ್ಲಾಡಳಿತ ಮತ್ತು ಕೆಐಡಿಬಿಗೆ ಎಚ್ಚರಿಕೆ ನೀಡಿದರು. ಏನೀಗ 2823 ಎಕರೆ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ, ಅದಾಗಬಾರ್ದು. ಟೋಟಲಿ 2823 ಫಲವತ್ತಾದ ಭೂಮಿ, ಎಲ್ಲ ತರಕಾರಿ, ದ್ರಾಕ್ಷಿ, ಗೋಡಂಬಿ, ಮಾವು, ರಾಗಿ, ಜೋಳ, ಕ್ಯಾರೆಟ್, ಟೊಮೆಟೊ ಎಲ್ಲ ಬೆಳೆಯುವಂಥ ಫಲವತ್ತಾದ ಭೂಮಿಯನ್ನು ನಾವು ಈ ಹೋರಾಟದ ಮೂಲಕ ತಿಳಿಸೇನೆಂದ್ರೆ ಕೈ ಬಿಡಬೇಕು. ಡಿ.ಕೆ. ಶಿವಕುಮಾರ್ ಅವರು ನಾನು ರೈತ ಅಂತ ಹೇಳ್ಕೊಂತಾರೆ, ಶ್ರದ್ಧಾನೆ ಹೇಳ್ತಾರೆ, ನಾನು ರೈತರ ಪರ ಇದ್ದೀನಿ, ರೈತರನ್ನ ಉಳಿಸ್ತೀನಿ, ಮುಂದಿನ ದಿನಗಳಲ್ಲಿ ನಾನು ರೈತ ಉಳಿಸ್ಕೊಡ್ತೀನಿ ಅಂತೇಳಿ ಸಂದಲ್ಲಿ ಹೇಳ್ತಾರೆ ಶಾಲ್ವ ಹಾಕೊಂಡು. ಆ ಮಾತನ್ನ ಉಳಿಸ್ಕೊಬೇಕಂತ ಹೇಳ್ತೀನಿ. ಅವ್ರು ಉಳಿಸ್ಕೊಂಡಾದರೆ ಇನ್ನು ಪ್ರತಿಭಟನೆ ಕೆಆರ್ಎಸ್ ರಾಜ್ಯ ಸಮಿತಿ ಪದಾಧಿಕಾರಿಗಳು, ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು, ದಲಿತ ಸಂಘಟನೆ ಪ್ರಮುಖರು ಭಾಗವಹಿಸಿದ್ದರು. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ ಕೆ.ಎಸ್. ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.